178 ಫಾರ್ 3 233 ಆಲ್ ಔಟ್. 55 ರನ್ಗಳಿಗೆ ಕೊನೆ 7 ವಿಕೆಟ್ ಕಳ್ಕೊಂಡು ಇಂಡಿಯಾ ODIಸಲ್ಲೂ ಮೊದಲನೇ ಮ್ಯಾಚ್ ಸೋತಿದ್ದಾರೆ. ಸೆಕೆಂಡ್ ODI ಬಟ್ ಸೋತಿರೋದು ಫಸ್ಟ್ ಮ್ಯಾಚು, ಬಿಕಾಸ್ ಫಸ್ಟ್ ODI ಇಂಡಿಯಾ ಗೆದ್ಕೊಂಡಿದ್ರು. ಸ್ವಾಗತ ಮತ್ತೊಮ್ಮೆ ಕ್ಲಬ್ ಕ್ರಿಕೆಟರ್ ಕನ್ನಡ ಚಾನಲ್ಗೆ. ಏನು ಹೇಳೋದು, ಈ ODIಸಲ್ಲಾದರೂ ಮೊಮೆಂಟಮ್ ಬಿಲ್ಡ್ ಆಗಿದೆ, ಗೆಲ್ತಾರೆ. ಇವತ್ತೇ ಸೀರೀಸ್ ಮುಗಿಸೋ ಒಳ್ಳೆ ಅವಕಾಶ ಇತ್ತು, ಮುಗಿಸ್ಬಹುದಾಗಿತ್ತು. ಆದರೆ ಬ್ಯಾಟಿಂಗ್ ಮತ್ತೊಮ್ಮೆ ವೈಫಲ್ಯ. T20 ನಾವೇನು ನೋಡಿದ್ವಿ ಅದೇ ಬ್ಯಾಟ್ಸ್ಮನ್ಗಳು ಮತ್ತೆ ಇವತ್ತೂ ಫೇಲ್ ಆಗಿರುವಂಥದ್ದು. ಫಸ್ಟ್ ಮ್ಯಾಚಲ್ಲಿ ಅಫ್ಕೋರ್ಸ್ ನಿಮ್ಗೆ ಅಕ್ಷರ್ ಪಟೇಲ್, ವಾಷಿಂಗ್ಟನ್ ಸುಂದರಿಂದ ಒಳ್ಳೆ ನಾಕ್ ಬಂದಿತ್ತು. ಅದರಲ್ಲೂ ಸ್ವಲ್ಪ ಕಷ್ಟ ಇತ್ತು ಗೆಲ್ಲೋ ಪರಿಸ್ಥಿತಿ. ಯಾವಾಗ ವಿಕೆಟ್ಗಳು ಬಿದ್ದಿತ್ತು, ಶುಭ್ಮನ್ ಗಿಲ್ ಯಾವಾಗ ಇಂಜರ್ಡ್ ಆಗಿದ್ರು ಲೆಗ್ ಹ್ಯಾಮ್ಸ್ಟ್ರಿಂಗ್ ಇಂಜುರಿಯಿಂದ. ಬಟ್ ಅದಾದಮೇಲೆ ಅಕ್ಷರ್ ಪಟೇಲ್ ಮತ್ತು ವಾಷಿಂಗ್ಟನ್ ಸುಂದರ್ ಆಡಿದಂಥ ರೀತಿ ಏನಿತ್ತು ಅದ್ಭುತವಾಗಿತ್ತು. 1-0 ಲೀಡ್ ತೊಗೊಂಡಿದ್ವಿ. ಬಟ್ ಇವತ್ತು 178 ಫಾರ್ 3 ಯಾವಾಗ ವಿರಾಟ್ ಕೊಹ್ಲಿದು ವಿಕೆಟ್ ಬಿತ್ತು, ಅಲ್ಲಿಂದ ಯಾವ ಬ್ಯಾಟ್ಸ್ಮನ್ನೂ ಅಲ್ಲಿಂದ ಕೋಪ್ ಅಪ್ ಮಾಡೋಕ್ಕಾಗಲಿಲ್ಲ. ಜಾಸ್ತಿ ಏನು ಹೇಳ್ತೀವಿ, ಸ್ಕೋರಿಂಗ್ ರೇಟ್ ಹೈ ಮಾಡೋಕ್ಕಾಗಲಿಲ್ಲ. ಇನ್ನೂ 6 ಓವರ್ ಇತ್ತು ಇಂಡಿಯಾ ಆಲ್ಔಟ್ ಆದಾಗ, ಇನ್ನೂ 6 ಓವರ್ಸ್ ವೇಸ್ಟ್ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಇನ್ನೊಂದು 20-30 ರನ್ಸ್ ಹೊಡೆದಿದ್ರು. ಈ ವಿಕೆಟಲ್ಲಿ ನೀವು ಅಬ್ಸರ್ವ್ ಮಾಡಿದರೆ ಬೌನ್ಸರ್ ಹಾಕಿದಾಗ ಬಾಲ್ ಒಂದೇ ಸ್ಪೀಡಲ್ಲಿ ಬರ್ತಾ ಇರಲಿಲ್ಲ. ಟೂ ಪೇಸ್ಟ್ ವಿಕೆಟ್ ಅಂತ ನಾವೇನು ಹೇಳ್ತೀವಿ, ಡೈಸಿ ವಿಕೆಟ್ ಅಂತೇನು ಹೇಳ್ತೀವಿ, ಆ ಥರದ ವಿಕೆಟ್ ಇವತ್ತು ಆ್ಯಕ್ಚುಲಿ ಇದ್ದಿದ್ದು. ಪ್ಯೂರ್ ಬ್ಯಾಟಿಂಗ್ ಟ್ರ್ಯಾಕ್ ಅಂತ ಇರಲಿಲ್ಲ. ಅದಕ್ಕೆ 233 ಒನ್ ಪಾಯಿಂಟ್ ಆಫ್ ಟೈಮ್ ಇಂಡಿಯಾ 198 ಫಾರ್ 6 ಆದಾಗ್ಲೂ ಇನ್ನೂ ಇಂಡಿಯಾ ಚಾನ್ಸ್ ಇತ್ತು ಮ್ಯಾಚ್ ಗೆಲ್ಲೋದಕ್ಕೆ. ಇನ್ನೊಂದು 2 ವಿಕೆಟ್ ಬೇಕಿತ್ತು. ಬಟ್ ಅಫ್ಕೋರ್ಸ್ ಜೋ ರೂಟ್ ಮಾಸ್ಟರ್ ಕ್ಲಾಸ್. ಜೋ ರೂಟ್ ಒಂದು ಎಂಡಿಂದ ನಿಂತರೆ ನಿಮ್ಗೆ ಗೊತ್ತೇ ಇದೆ, ಒಂದು ಎಂಡಿಂದ ವಿಕೆಟ್ ಬರೋದಿಲ್ಲ. ಒಂದು ಲಕ್ ಅವ್ರ ಕಡೆ ಹೋಯಿತು. ಬುಮ್ರಾದು ಯಾವುದು ಯಾರ್ಕರ್ ಮಿಸ್ ಮಾಡಿದಾಗ ಆ್ಯಕ್ಚುಲಿ ವಿಕೆಟ್ಸಿಗೆ ಹೊಡೆದಿತ್ತು. ಬೇಲ್ಸ್ ಕೂಡ ಲೈಟಪ್ ಆಯಿತು, ಬಟ್ ಬೇಲ್ಸ್ ಬೀಳಲಿಲ್ಲ. ಸೊ ಆ ಮೂಮೆಂಟಲ್ಲೇ ಗೊತ್ತಾಯಿತು ಜೋ ರೂಟ್ದೆ ಇವತ್ತು ದಿನ ಅಂತ. ಅದೇ ಥರ ವೆಲ್ ಡಿಸರ್ವ್ಡ್ 100 ಮಿಸ್ ಮಾಡಿಕೊಂಡ್ರು. 99 ನಾಟ್ ಔಟು. ಆಪೋಸಿಟ್ ಇದ್ದಂಥ ಗಸ್ ಆ್ಯಟ್ಕಿನ್ಸನ್ನು ಅದೇನು ಸ್ಟ್ರೈಕ್ ಕೊಡ್ಬೋದಿತ್ತು. ಅವ್ರ ಕಂಟ್ರಿಗಳಲ್ಲಿ ಏನು ಆ ಥರ ಅಂತ ನನಗೂ ಅರ್ಥ ಆಗಲ್ಲ. ಒಬ್ಬ ಹತ್ರ ಬರ್ತಾ ಇದ್ದಾನೆ, ಇನ್ನೊಂದು ರನ್ ಇದೆ ಅಂದರೆ ಅವ್ರು ಆಬ್ವಿಯಸ್ಲಿ ಟೀಮ್ ಗೇಮ್ ಎಲ್ಲ ಅಂತ ಅಂತೀವಿ. ಬಟ್ ಕೆಲವೊಂದು ಸಲ 100 ಹೊಡೆದಿದ್ರೆ ಐಸಿಂಗ್ ಆನ್ ದ ಕೇಕ್ ಅಂತೇನು ಹೇಳ್ತೀವಿ. ಯಾಕಂದರೆ ತುಂಬ ಬಾಲ್ಸ್ ಇತ್ತು. ಈ ಬೈಲ್ಯಾಟರಲ್ ಸೀರೀಸಲ್ಲಿ ನಿಮಗೆ ನೆಟ್ ರನ್ ರೇಟ್ ಕೂಡ ಬರೋದಿಲ್ಲ. ಸೊ ಇನ್ನೊಬ್ಬ ಬ್ಯಾಟ್ಸ್ಮನ್ 100 ಹೊಡಿಬಾರ್ದು ಅಥವಾ ಹೊಡಿಯೋಕ್ಕೆ ಬಿಟ್ಟರೆ ಏನಾಗುತ್ತೆ ಅನ್ನೋದು ನನಗೆ ಇವತ್ತವರೆಗೂ ಅರ್ಥ ಆಗಿಲ್ಲ. ಎಲ್ಲರೂ ಟೀಮ್ಗೋಸ್ಕರನೇ ಆಡೋದು. ಅಫ್ಕೋರ್ಸ್ ನೆಟ್ ರನ್ ರೇಟ್ ಇದ್ದು ನಿಮಗೆ ಬೇಗ ಮುಗಿಸ್ಬೇಕು ಅನ್ನೋ ಕ್ರೈಟೀರಿಯಾ ಇದ್ದರೆ ಒಪ್ಕೊತೀನಿ. ಬಟ್ ಇಲ್ಲಿ ನೀವು 1 ಬಾಲ್ ಇದ್ದಂಗೆ ಗೆದ್ರೂ ಸೀರೀಸ್ 1-1 ಆಗುತ್ತೆ, 7 ಓವರ್ ಇದ್ದಂಗೆ ಗೆದ್ದರೂ ಸೀರೀಸ್ 1-1 ಆಗುತ್ತೆ, ಏನೇ ಮಾಡಿದ್ರೂ ಸೀರೀಸ್ ಟೈ ಆಗುತ್ತೆ. ಸೊ ಎನಿವೆ, ಬಟ್ 99 ಅದ್ಭುತವಾದಂಥ ಇನ್ನಿಂಗ್ಸು. ಫಸ್ಟ್ ODIಯಲ್ಲೂ ಜೋ ರೂಟ್ 76 ಹೊಡೆದಿದ್ರು, ಇವತ್ತು 99. ಸೊ ಅವರಿಂದಾಗಿ ಸೀರೀಸ್ ಲೆವೆಲ್ ಆಗಿದೆ 1-1. ಇವತ್ತು ನೀವು ಫಸ್ಟಿಗೆ ಬಂದರೆ ಮ್ಯಾಚ್ದು ಟಾಸ್ ಗೆದ್ಕೊಂಡಿದ್ದು ಇವತ್ತು ಇಂಗ್ಲೆಂಡೆ. ಮತ್ತು ಹ್ಯಾರಿ ಬ್ರೂಕೆ ಟಾಸ್ ಗೆದ್ಕೊಂಡ್ರು. ಬಟ್ ಹೋದ ಸಲ ಮಾಡಿದ ತಪ್ಪನ್ನ ಈ ಸಲ ಮಾಡಲಿಲ್ಲ, ಬೌಲಿಂಗ್ ಆರಿಸ್ಕೊಂಡ್ರು. ಆ್ಯಂಡ್ ಇಂಡಿಯಾಗೆ ಬ್ಯಾಟಿಂಗ್ ಫಸ್ಟ್ ಬಂದಾಗ ಒಳ್ಳೆ ಸ್ಟಾರ್ಟ್ ಸಿಕ್ಕಿತ್ತು ಶುಭ್ಮನ್ ಗಿಲ್ ಕಡೆಯಿಂದ. ಇವತ್ತು ಫುಲ್ ಫ್ಲೂಯೆಂಟಾಗಿ ಕಾಣ್ತಾಯಿದ್ರು ಶುಭ್ಮನ್ ಗಿಲ್. ಬಟ್ ಇನ್ನೊಂದು ಎಂಡಿಂದ ರೋಹಿತ್ ಶರ್ಮಾ ಸ್ಟ್ರಗಲ್ ಮಾಡ್ತಾಯಿದ್ರು. ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಮೋಸ್ಟ್ಲಿ ಲಾರ್ಡ್ಸಲ್ಲಿ ಆಗುವಂಥ 3rd ODI ಬಂದು ರೋಹಿತ್ ಶರ್ಮಾದು ಫೈನಲ್ ODI ಆಗಿರೋ ಎಲ್ಲ ಸಾಧ್ಯತೆಗಳು ಇದೆ ಅಂತ ಹೇಳ್ತಾ ಇದ್ದಾರೆ. ಬಿಕಾಸ್ ಸೆಲೆಕ್ಟರ್ಸ್ ಕನ್ವೆ ಮಾಡಿದ್ದಾರೆ ರೋಹಿತ್ ಶರ್ಮಾಗೆ, ನಿಮ್ಮ ಸ್ಥಾನ ವರ್ಲ್ಡ್ ಕಪ್ಪಲ್ಲಿ ನಾವು ನೋಡ್ತಾ ಇಲ್ಲ ಭಾರತೀಯ ತಂಡದಲ್ಲಿ ಅಂತ. ಸೊ ಬಂದಿರೋಂಥ ಮಾಹಿತಿ ಪ್ರಕಾರ ಮೋಸ್ಟ್ಲಿ ಲಾರ್ಡ್ಸ್ ODI ಏನಿದೆ ಅದು ರೋಹಿತ್ ಶರ್ಮಾ ಅವರ ಕರಿಯರ್ನ ಫೈನಲ್ ಇಂಟರ್ನ್ಯಾಷನಲ್ ಮ್ಯಾಚ್ ಆಗೋ ಎಲ್ಲ ಸಾಧ್ಯತೆಯೂ ಇದೆ. ಬಿಕಾಸ್ T20 ಟೆಸ್ಟಿಂದ ಅವ್ರು ಆಲ್ರೆಡಿ ರಿಟೈರ್ ಆಗಿದ್ದಾರೆ. ಆಡ್ತಾ ಇರೋದು ODI ಫಾರ್ಮ್ಯಾಟ್ ಒಂದೇ. ಇದು ಮುಗಿದ್ರೆ ಅವರ ವರ್ಲ್ಡ್ ಕಪ್ ಗೆಲ್ಲೋ ಕನಸಾಗೆ ಉಳಿಯುತ್ತೆ. ಅಫ್ಕೋರ್ಸ್ T20 ವರ್ಲ್ಡ್ ಕಪ್ ಗೆದ್ದಿದ್ದಾರೆ. ಬಟ್ ODI ವರ್ಲ್ಡ್ ಕಪ್ ಗೆಲ್ಲುವಂಥ ಸಾಧ್ಯತೆ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಅದು ಎಷ್ಟು ಸರಿ ಎಷ್ಟು ತಪ್ಪು ಅವರು, ಯಾಕಂದರೆ ಇನ್ನೂ ಆಲ್ಮೋಸ್ಟ್ ಒಂದು ವರ್ಷ 3 ತಿಂಗಳು ದೂರ ಇದೆ ವರ್ಲ್ಡ್ ಕಪ್. ಸೌತ್ ಆಫ್ರಿಕಾದಲ್ಲಿರೋದು ಅಕ್ಟೋಬರ್ ನವಂಬರ್ ನೆಕ್ಸ್ಟ್ ಇಯರ್. ಸೊ ಅಲ್ಲಿವರೆಗೂ ಅವ್ರ ಫಿಟ್ನೆಸ್ ಹೆಂಗಿರುತ್ತೆ ಏನಿರುತ್ತೆ ಅದಿನ್ನೂ ಯಾರಿಗೂ ಗೊತ್ತಿಲ್ಲ. ಬಟ್ ನಿಮ್ಗೆ ಇದ್ರ ಬಗ್ಗೆ ಏನು ಅನಿಸುತ್ತೆ, ಆ ಅನಿಸಿಕೆನ ಹಂಚ್ಕೊಳ್ಳಿ ಕಾಮೆಂಟಲ್ಲಿ. ರೋಹಿತ್ ಶರ್ಮಾ ಇರಬೇಕಾ ಇರಬಾರ್ದಾ, ಅವ್ರನ್ನ ಈ ಥರ ಅಬ್ರಪ್ಟಾಗಿ ಕಳಿಸೋವಂಥದ್ದು, ರಿಟೈರ್ ಮಾಡಿಸೋವಂಥದ್ದು ಸರಿನಾ, ಅವ್ರ ಸ್ಥಾನದಲ್ಲಿ ಯಾರನ್ನ ಆಡಿಸ್ಬೋದು, ಇದೆಲ್ಲ ಮುಂದಕ್ಕೆ ನೋಡ್ತಾ ಹೋಗೋಣ. ಬಟ್ ಇವತ್ತಿನ ಮ್ಯಾಚಿಗೆ ಬಂದರೆ ಈ ಬ್ರೇಕಿಂಗ್ ನ್ಯೂಸ್ ನಿಮಗೆ ಕೊಡಬೇಕಿತ್ತು, ಅದಿನ್ನೂ ಕನ್ಫರ್ಮ್ಡ್ ಇಲ್ಲ. ಮೋಸ್ಟ್ಲಿ ಕನ್ಫರ್ಮ್ಡೇ, ಬಟ್ ಇನ್ನೂ ಅಫಿಷಿಯಲ್ ಸೋರ್ಸಸ್ಸಿಂದ ಬಂದಿಲ್ಲ. ಸೊ ಅಲ್ಲಿವರೆಗೂ ಅದನ್ನು ಪಕ್ಕಕ್ಕಿಡೋಣ.
ಇವತ್ತು ಮ್ಯಾಚ್ ಸ್ಟಾರ್ಟ್ ಆಗುವಾಗಲೇ ನಾನು ಹೇಳ್ದಂಗೆ ರೋಹಿತ್ ಶರ್ಮಾ ಆ್ಯಕ್ಚುಲಿ ಇವತ್ತು ಸ್ಟ್ರಗಲ್ ಮಾಡ್ತಾಯಿದ್ರು. 40 ಆಡ್ ಬಾಲ್ಸ್ ಆಡಿ 47 ಬಾಲ್ಸ್ ಆಡಿ 26 ರನ್ ಹೊಡೆದಿರೋ ಅಂಥದ್ದವರು. ಅದಾದಮೇಲೆ ಶುಭ್ಮನ್ ಗಿಲ್ ಒಳ್ಳೆ ಸ್ಟಾರ್ಟ್ ಕೊಟ್ಟರು, 6 ಬೌಂಡ್ರೀಸ್ 30 ಬಾಲ್ಸಿಗೆ 31 ರನ್ಸ್ ಹೊಡೆದ್ರು. ಇವತ್ತು ಆ್ಯಕ್ಚುಲಿ ಫಾರ್ಮಲ್ಲಿ ಕಾಣಿಸಿದ್ದು ವಿರಾಟ್ ಕೊಹ್ಲಿ ಮತ್ತು ಶ್ರೇಯಸ್ ಅಯ್ಯರ್ ಇಬ್ಬರೇ. 65 ಆ್ಯಂಡ್ 66 ರೆಸ್ಪೆಕ್ಟಿವ್ಲಿ. 66 ಬಾಲಿಗೆ 65 ವಿರಾಟ್ ಕೊಹ್ಲಿ, 71 ಬಾಲಿಗೆ 66 ಶ್ರೇಯಸ್ ಅಯ್ಯರ್ ಇಟ್ಟು. ಸ್ಟಾರ್ಟಿಂಗಿನ ಶ್ರೇಯಸ್ ಅಯ್ಯರ್ ಒಬ್ಬರೇ ಸ್ವಲ್ಪ ಒಳ್ಳೆ ಫಾರ್ಮಲ್ಲಿ ಕಾಣಿಸ್ತಾ ಇರೋದು ಶುಭ್ಮನ್ ಗಿಲ್ ಬಿಟ್ಟು. ಬಟ್ ಯಾವಾಗ ಅವ್ರ ವಿಕೆಟ್ ಬಿತ್ತು ವಿರಾಟ್ ಕೊಹ್ಲಿದು, ನೆಕ್ಸ್ಟ್ ಬಂದಂಥ ಅಕ್ಷರ್ ಪಟೇಲ್ 1 ರನ್, ವಾಷಿಂಗ್ಟನ್ ಸುಂದರ್ 2, ಶಿವಮ್ ದುಬೆ 1, ಮತ್ತೆ ಗೌತಮ್ ಗಂಭೀರ್ ಅಂಡರಲ್ಲಿ ತುಂಬ ಇಂಜುರೀಸ್ ಆಗ್ತಾಯಿದೆ. ಇವತ್ತು ವಾಷಿಂಗ್ಟನ್ ಸುಂದರ್ಗೆ ಏನೋ ಹ್ಯಾಮ್ಸ್ಟ್ರಿಂಗೋ ಏನೋ ಟೇರ್ ಆಗಿದೆ, ಹ್ಯಾಮ್ಸ್ಟ್ರಿಂಗ್ ಟೇರ್ ಆಗಿದೆ ಅಂತ ಎಲ್ಲ ಮೆಡಿಕಲ್ ರಿಪೋರ್ಟ್ ನೋಡ್ತಾ ಇದೆ. ಸೊ ಯಾಕೆ ಇಷ್ಟು ಇಂಜುರಿ ಆಗ್ತಾಯಿದೆ, ಅವ್ರು ಚೆಕ್ ಮಾಡ್ತಾ ಇಲ್ಲ. 3 ಫಾರ್ಮಲ್ಲಿ ಆಡಿಸ್ಬೇಕು ಅಂತ ಏನಿದೆ, ಬೆಟರ್ ಪ್ಲೇಯರ್ಸ್ ಇಲ್ಲ, ಅದರಿಂದಾಗಿ 1 ಬೌಲರ್ ಶಾರ್ಟ್ ಆಯಿತು ಇಂಡಿಯಾ. ಕೊನೆಯಲ್ಲಿ ಜಸ್ಪ್ರೀತ್ ಬುಮ್ರಾ ಬಂದು ಒಂದು 20 ರನ್ ತಬಾಡಿ ಬೀಡ್ ಅಂತ ಹೊಡೆದು ಸ್ವಲ್ಪ ಮೊಮೆಂಟಮ್ ತಂದುಕೊಟ್ರು. ಬಟ್ ನನ್ನ ಪ್ರಕಾರ ಇನ್ನೂ 6 ಓವರ್ಸ್ ಇತ್ತು, 250+ ಹೊಡೆದಿದ್ದರೆ ನನ್ನ ಪ್ರಕಾರ 50-50 ಆಗ್ತಿತ್ತು ಮ್ಯಾಚು. ಆಮೇಲೆ ಇಂಗ್ಲೆಂಡ್ ಬ್ಯಾಟಿಂಗ್ ಬಂದಾಗ ಅವ್ರಿಗೆ ಯಾವತ್ತೂ ಪ್ರೆಷರ್ ಸ್ಟಾರ್ಟಿಂಗಲ್ಲಿ ಬಿಲ್ಡ್ ಆಯಿತು. ಫಸ್ಟ್ ಬಾಲ್ ಇನ್ನಿಂಗ್ಸ್ದು ಬೆನ್ ಡಕೆಟ್ ಔಟ್ ಆದರು ಜಸ್ಪ್ರೀತ್ ಬುಮ್ರಾಗೆ. ಅದಾದಮೇಲೆ ಜೇಕಬ್ ಬೆಥಲ್ ಔಟ್ ಆದರು. ಅದಾದಮೇಲೆ 3ನೇ ವಿಕೆಟ್ ನೀವು ತೊಗೊಂಡ್ರೆ ಹ್ಯಾರಿ ಬ್ರೂಕ್ ಬಂದರು, ಸ್ವಲ್ಪ ಹೊಡಿಯೋಕ್ಕೆ ಟ್ರೈ ಮಾಡಿದ್ರು. ಬಟ್ ಅವರು ಗುರ್ನೂರ್ ಬ್ರಾರ್ಗೆ ಲ್ಯಾಪ್ ಶಾಟ್ ಹೊಡಿಯೋಕ್ಕೆ ಹೋಗಿ ಅವರು ಕೀಪರ್ ಕೈಲಿ ಔಟ್ ಆದರು. 16 ರನ್ಸ್ ಅವ್ರು ಹೊಡೆದ್ರು, ಜೇಕಬ್ ಬೆಥಲ್ 4, ಬೆನ್ ಡಕೆಟ್ 0. ಬಟ್ ಹೈಲೈಟ್ ಬಂದು ನಾನು ಹೇಳ್ದಂಗೆ ಜೋ ರೂಟ್ 9 ಬೌಂಡ್ರಿ ಹೊಡೆದಿರೋದು ಅವ್ರು 99 ರನ್ಸಲ್ಲಿ. 133 ಬಾಲ್ಸ್ ಆಡಿದ್ದಾರೆ ಅವರು ಒಳ್ಳೆ ಸಾಥ್ ಕೊಟ್ಟಂಥದ್ದು. ಆಮೇಲೆ ಸ್ಯಾಮ್ ಕರನ್ ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡಪ್ ಮಾಡಿದ್ರು, 26 ಹೊಡೆದ್ರು. ಅದಾದಮೇಲೆ ಫಿಲ್ ಜಾಕ್ಸ್ 30 ಹೊಡೆದ್ರು, ಜಾಸ್ ಬಟ್ಲರ್ 17 ಹೊಡೆದ್ರು. ಲಾಸ್ಟಲ್ಲಿ ಗಸ್ ಅಟ್ಕಿನ್ಸನ್ ಬಂದು 23 ರನ್ ಹೊಡೆದ್ರು. ಅಲ್ಲಿವರೆಗೂ ಚಾನ್ಸ್ ಇತ್ತು ಇಂಡಿಯಾಗೆ. ಅವರು 44 ಓವರ್ಸಲ್ಲೇ ಗೆದ್ಕೊಂಡಿರೋವಂಥದ್ದು. 45th ಓವರಲ್ಲಿ 44.1. ಸೊ ಅಲ್ಲಿಗೆ ಸೀರೀಸು 1-1 ಟೈ ಆಗಿದೆ. ಇಂಡಿಯಾ ಗೆಲ್ಬೋದಿತ್ತು ನನ್ನ ಪ್ರಕಾರ ಆನೆಸ್ಟಾಗಿ, ಬಿಕಾಸ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನೆಕ್ ಹೋಗ್ತಾ ಇತ್ತು. 5 ವಿಕೆಟ್ಸ್ ಹೋದಾಗ 125. ಅವ್ರಿಗೆ ಇನ್ನೂ 109 ರನ್ ಬೇಕಿತ್ತು ಜಾಸ್ ಬಟ್ಲರ್ ವಿಕೆಟ್ ಬಿದ್ದಾಗ. ಬಟ್ ಇನ್ನೊಂದು ಜೋ ರೂಟ್ ವಿಕೆಟ್ ಒಂದು ತೆಗೆದಿದ್ದರೆ ಸೀರೀಸ್ ಇವತ್ತೇ ಮುಗ್ದಿರ್ಬೋದಾಗಿತ್ತು. ನೆಕ್ಸ್ಟ್ ಮ್ಯಾಚಲ್ಲಿ ನಾವೇ ವೈಟ್ ವಾಶ್ ಮಾಡೋದು ನೋಡ್ಬೋದಾಗಿತ್ತು. ಬಟ್ ಇವಾಗ ಸೀರೀಸ್ ಇಸ್ ಆನ್ ದ ಲೈನ್. ನೆಕ್ಸ್ಟ್ ಮ್ಯಾಚ್ ಗೆದ್ದರೆ ಸೀರೀಸ್ ನಮ್ಮದು, ಸೋತ್ರೆ ODI ಸೀರೀಸ್ ಕೂಡ ಅವ್ರ ಪಾಲಾಗುತ್ತೆ, T20 ಸೀರೀಸ್ ಆದಂಗೆ. ಬಟ್ ಸೀನಿಯರ್ಸ್ ಇದ್ದಾರೆ, ಬಟ್ ಆ ಕಮರಾಡ್ರಿ ODIಸಲ್ಲಿ ಸ್ವಲ್ಪ ಬೆಟರಾಗಿ ಕಾಣ್ತಾ ಇದೆ. ಇವತ್ತು ಆ್ಯಕ್ಚುಲಿ ಬೌಲಿಂಗ್ ಪ್ರದರ್ಶನ ಎಲ್ಲರೂ ಚೆನ್ನಾಗಿ ಮಾಡಿದ್ರು. ಗುರ್ನೂರ್ ಬ್ರಾರ್ಗೆ 2 ವಿಕೆಟ್ ಬಿಟ್ಟರೆ ಇನ್ನೆಲ್ಲ ಬೌಲರ್ಸ್ಗೂ 1 ವಿಕೆಟ್. ಶಿವಮ್ ದುಬೆ, ಜಸ್ಪ್ರೀತ್ ಬುಮ್ರಾ, ಪ್ರಸಿದ್ಧ ಕೃಷ್ಣ, ಅಕ್ಷರ್ ಪಟೇಲ್ಗೆಲ್ಲ 1 ವಿಕೆಟ್. ಸೊ ಬೌಲಿಂಗ್ ಎಫರ್ಟ್ ಚೆನ್ನಾಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿರಲ್ಲ, ಬ್ಯಾಟಿಂಗ್ ಎಫರ್ಟ್ ಚೆನ್ನಾಗಿದ್ರೆ ಬೌಲಿಂಗ್ ಚೆನ್ನಾಗಿರಲ್ಲ. ಸೊ ಥರ್ಡ್ ODIಯಲ್ಲಿ ಇಬ್ಬರು 2 ಡಿಪಾರ್ಟ್ಮೆಂಟ್ಸ್ ಚೆನ್ನಾಗಿ ಆಡಿದ್ರೆ ಸೀರೀಸ್ನ ಮೂಡಿಗೇರಿಸ್ಕೋಬೋದು. ಸೊ ಸಂಡೇ ಮಧ್ಯಾಹ್ನ 3:15 3ನೇ ಮ್ಯಾಚ್ ಇರೋದು ಲಾರ್ಡ್ಸಲ್ಲಿ. ಏನಾಗುತ್ತೆ ನೋಡೋಣ. ಸದ್ಯಕ್ಕೆ ಇವತ್ತಿನ ಮ್ಯಾಚ್ ಅಂತೂ ಇಂಡಿಯಾ